ತಮ್ಮ ಸ್ವಂತ ಊರಿಗೆ ಕಮಿಂಗ್ ಬ್ಯಾಕ್ ಟು ದ ರೂಟ್ಸ್ ಇದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಈ ಆಭರಣ ಟೈಮ್ಲೆಸ್ ಜ್ಯುವೆಲರಿ ಇಲ್ಲಿರುವ ವೆರೈಟಿಗಳು ವೆರಿ ರೇರ್. There's a lot of collections here that I think everyone should come and look at it. ರೋಲೆಕ್ಸ್ ನಂತವರು ರೆಕಗ್ನೈಸ್ ಮಾಡಿದ ಬ್ರ್ಯಾಂಡ್ ಇದು. ಇಲ್ಲಿ ಉಡುಪಿಯಲ್ಲಿ ಮಾತ್ರ ಇಲ್ಲ, ಸೌತ್ ಕೇಂದ್ರದಲ್ಲಿ ಮೆನಿ ಮೋರ್ ಬ್ರಾಂಚಸ್ ಆಗಬೇಕು ಅಂತ ಹೇಳಿ ನನ್ನ ಆಶಯದೊಂದಿಗೆ ಮರಳಿಗೂಡಿಗೆ ಆಭರಣ ಬೆಂಗಳೂರು ತನ್ನ ಮೂಲ ನೆಲೆಯಾದ ಉಡುಪಿಗೆ ಮರಳಿ ಬರುತ್ತಿದೆ. ಈ ಸ್ಮರಣೀಯ ಕ್ಷಣವನ್ನು ಹಂಚಿಕೊಳ್ಳುವುದು ಅಪಾರ ಸಂತೋಷದ ವಿಷಯವಾಗಿದೆ. 12 ಮತ್ತು 13 ಆಗಸ್ಟ್ ಬೆಳಿಗ್ಗೆ 11ರಿಂದ ಸಂಜೆ 7ರವರೆಗೆ ಹೋಟೆಲ್ ಓಷನ್ ಪರ್ಲ್, ಟೈಮ್ ಸ್ಕ್ವೇರ್, ಕಲ್ಸಂಕ, ಉಡುಪಿ ಇಲ್ಲಿ ಪಾರಂಪರಿಕತೆ, ನವೀನತೆ ಮತ್ತು ಕಲಾತೀತ ಶೈಲಿಯನ್ನು ಒಗ್ಗೂಡಿಸಿರುವ ವಿಶಿಷ್ಟ ಚಿನ್ನದ ಹಾಗೂ ವಜ್ರಾಭರಣಗಳ ಸಂಗ್ರಹವನ್ನು ನೇರವಾಗಿ ಅನುಭವಿಸಲು ಆಭರಣ ಈ ಹರ್ಷದ ಸಂದರ್ಭದಲ್ಲಿ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತಿದೆ. For Abaran Bangalore to be a part of Karavalli for several years. So I'm very happy in nama ಒಂದು 90th year commemoration hige we are able to showcase our jewelry to the people of coastal Karnataka. ನಿಜವಾಗ್ಲೂ ಸಂತೋಷದ ವಿಷಯ. ಏಕೆಂದ್ರೆ ಪ್ರತಾಪ್ ಅವರು ಆಗ್ಲೇ ಹೇಳಿದಾಗೆ ಅವರ ಲೆಗಸಿ ತುಂಬಾ ದೊಡ್ಡದು. ಜೊತೆಗೆ ತಮ್ಮ ಸ್ವಂತ ಊರಿಗೆ ಕಮಿಂಗ್ ಬ್ಯಾಕ್ ಟು ದ ರೂಟ್ಸ್ ಇದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಏಕೆಂದ್ರೆ ನಮ್ಮ ಬೇರುಗಳು ಗಟ್ಟಿಯಾಗಿದ್ರೆ, ಸಂಬಂಧಗಳು ಗಟ್ಟಿಯಾಗಿದ್ರೇನೆ ಜೀವನದಲ್ಲಿ ಎಲ್ಲ ಚೆನ್ನಾಗಿರೋದು. ಸಾಮಾನ್ಯವಾಗಿ ನಾವು ಈಗಿನ ಮನಸ್ಥಿತಿ ಎಲ್ರಿಗೂ ಹೆಂಗಿದೆ ಅಂತಂದ್ರೆ, ನಾವು ಸಕ್ಸಸ್ಫುಲ್ ಆಗಿದ್ಬಿಟ್ರೆ ಸಾಕು ಅನ್ನೋ ಆಲೋಚನೆ ಎಲ್ರಲ್ಲೂ ಇರುತ್ತೆ. ನಾನು ತುಂಬಾ ಸಂಪಾದನೆ ಮಾಡಬೇಕು, ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಈ ಥರ ಎಲ್ಲ. ಆದರೆ ನಾವು ಒಂದು ಮರ್ತು ಹೋಗ್ತೀವಿ, ನಮ್ಮ ವೈಯಕ್ತಿಕ ಜೀವನ ಅದು ಚೆನ್ನಾಗಿದ್ರೇನೆ ಬಾಕಿ ಎಲ್ಲ ಚೆನ್ನಾಗಿರುತ್ತೆ. ಅವಾಗ್ಲೇನೆ ನಾವೆಲ್ಲನೂ ಖುಷಿಯಿಂದ ಸಂತೋಷದಿಂದ ಎಂಜಾಯ್ ಮಾಡೋಕ್ಕಾಗೋದು. ಅದಕ್ಕೆ ಮುಖ್ಯವಾದದ್ದು ನಮ್ಮ ಕುಟುಂಬ, ಫ್ಯಾಮಿಲಿ ತುಂಬ ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಬಾಂಡ್ ಇರಬೇಕು. ಫ್ಯಾಮಿಲಿನಲ್ಲಿ ಆ ಪ್ರೀತಿ, ಬಾಂಧವ್ಯ, ಆ ಒಗ್ಗಟ್ಟಿರ್ಬೇಕು. ಅದು ಇವತ್ತು ಈ ಆಭರಣದ ಕುಟುಂಬದಲ್ಲಿ ಕಾಣ್ತಾ ಇದೆ. ಅದೇ ದೊಡ್ಡ ಆಭರಣ. ಉಡುಪಿಗೆ ಬರೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾಕೆಂದ್ರೆ ನಾನು ಸುಧಾರಾಣಿ ಆದ್ಮೇಲೆ ಮೊದಲನೇ ಬಾರಿ ಉಡುಪಿಗೆ ಬಂದಾಗ ಕಾಲು ಮುರ್ಕೊಂಡಿದ್ದೆ. ಸೊ ಹಾಗಾಗಿ ಅದೊಂಥರ ಒಂದು ಸ್ವಿಟರ್ ಬೀಟ್ ಮೆಮೊರೀಸ್. ಬಟ್ ಐ ಲವ್ ಕಮಿಂಗ್ ಟು ದಿಸ್ ಪ್ಲೇಸ್. ಏಕೆಂದರೆ ಉಡುಪಿನಲ್ಲಿ ನನ್ನ ಕೆರಿಯರಲ್ಲಿ ಕೆಲವಾರು ಒಳ್ಳೆ ಚಿತ್ರಗಳು ಈ ಉಡುಪಿನಲ್ಲೇ ಚಿತ್ರೀಕರಣ ಆಗಿದ್ದು. ಸೊ ಹಾಗಾಗಿ ಉಡುಪಿ ಜನರ ಪ್ರೀತಿ, ಈ ಜಾಗದ ಒಂದು ಅದೇ ಕೃಷ್ಣನ ಒಂದು ಆಶೀರ್ವಾದ, ಒಂದು ಈ ಒಂದು ವೈಬೇನೆ ತುಂಬ ಇಷ್ಟ ಆಗುವಂಥ ಒಂದು ಜಾಗ ಇದು. ಸೊ ಹಾಗಾಗಿ ಐ ಆಲ್ವೇಸ್ ಲವ್ ಕಮಿಂಗ್ ಟು ಉಡುಪಿ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಬಂಗಾರದ ಸಂಸ್ಥೆ, ಇವರು ಬೆಂಗಳೂರಿನಲ್ಲಿ ಬಹಳ ಹೆಸರುವಾಸಿಯಾದಂಥ ಒಂದು ಸಂಸ್ಥೆ. ಅವರಿಗೆ ಒಂದು ಮನಸ್ಸಾಯಿತು, ಉಡುಪಿಯಲ್ಲಿ ಸಹ ಅದನ್ನು ಬಹು ಜನರ ಅಪೇಕ್ಷೆಯ ಮೇರೆಗೆ ನೀವು ಸಹ ಒಂದು ಉಡುಪಿಯಲ್ಲಿ ಇಂಥ ಒಂದು ದೊಡ್ಡ ಆಭರಣ ಮಳಿಗೆಯನ್ನು ಸ್ಥಾಪಿಸಬೇಕು ಹೇಳುವಂಥದ್ದು ಅನೇಕ ಮಂದಿ ಅವರಿಗೆ ಒತ್ತಾಯ ಮಾಡಿದರು. ಅವರಿಗೆ ಸರಿ ಕಂಡಿತು. ನಮ್ಮ ಊರಿನಲ್ಲಿ ಇಷ್ಟೊಂದು ಹೆಸರಿರುವಾಗ ನಾನು ಒಂದು ಆಭರಣದ ಅಂಗಡಿ ಕಾಂಪಿಟೇಟಿವ್ ಆಗಿ ಅದನ್ನು ಹಾಕಬೇಕು ಅಂತ ಹೇಳುವಂತಹದ್ದು ಜನ್ಮೀನ್ ಆಗಿ ಅಂಥ ಒಂದು ಆಭರಣ ಮಳಿಗೆಯನ್ನು ಇವತ್ತು ಶೋವನ್ನು ತೋರಿಸಿದ್ದಾರೆ. ವಿಜಯದಶಮಿ ಸಮಯದಲ್ಲಿ ಅದನ್ನು ಬೃಹತ್ ಗಾತ್ರದಲ್ಲಿ ಅದನ್ನು ಇವರಲ್ಲಿ ನಡೆಸಲಿಕ್ಕೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು
ಜ್ಯುವೆಲ್ಲರಿ ಶಾಪನ್ನು ಓಪನ್ ಮಾಡುವಂಥ ಇಚ್ಛೆಯನ್ನು ಅವರು ಪ್ರಕಟ ಮಾಡಿದ್ದಾರೆ. ದೇವರ ದಯದಿಂದ, ಅವರ ಹಿರಿಯರ ಆಶೀರ್ವಾದದಿಂದ ಅತಿ ಶೀಘ್ರದಲ್ಲಿ ಉಡುಪಿಯಲ್ಲಿ ಅದನ್ನು ಪ್ರಾರಂಭ ಮಾಡುವಂಥ ಒಂದು ಭಾಗ್ಯ ಅವರಿಗೆ ಸಿಕ್ಕಲಿ. ಇದು ಯಾಕೆ ನಾವು ಬಿಸ್ನೆಸ್ಸಲ್ಲಿ ಹೇಳ್ತೇವೆ, ವೈ ಎನಿ ಬಿಸ್ನೆಸ್ ಅಂತೇಳಿ. ಇವತ್ತು ಯಾಕೆ ಈ ಟೈಮ್ಲೆಸ್ ಜ್ಯುವೆಲರಿ ಆಭರಣ ನಾವು ಈಗ ನೋಡಬೇಕು ಅಂತ ಹೇಳೋದು ಕ್ವಶನ್. ನಾನು ಅಕ್ರಾಸ್ ದ ವರ್ಲ್ಡ್ ಟ್ರಾವೆಲ್ ಮಾಡಿದ್ದೇನೆ, ತುಂಬ ಶೋರೂಮ್ಸ್ಗಳು, ತುಂಬ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ನೋಡಿದ್ದೇನೆ. ಬಟ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಐ ಹ್ಯಾವ್ ಟು ಎಕ್ಸ್ಪ್ರೆಸ್ ದಟ್ ಈ ಆಭರಣ ಟೈಮ್ಲೆಸ್ ಜ್ಯುವೆಲರಿ ಇಲ್ಲಿರುವ ವೆರೈಟಿಗಳು, ಅದರದ್ದು ಫಿನೆಸ್ ಅಂದರೆ ಅದರದ್ದು ವರ್ಕ್ ಇದ್ದು ಒಂದು ಏನು ಹೇಳ್ತೇವೆ, ಅದರ ಫಿನೆಸ್ಸನ್ನು ನಾವು ಎಲ್ಲೂ ನೋಡಲಿಕ್ಕೆ ಭಾರಿ ವೆರಿ ರೇರ್. ಮತ್ತು ಅದು ಮಾತ್ರ ಇಲ್ಲ, ಇದನ್ನೆಲ್ಲ ನಾವು ಪ್ರತಾಪ್ನ ಮೇಲೆ ಪ್ರೀತಿ ಇದ್ದು ಹೇಳೋದಲ್ಲ, ಇದನ್ನು ವರ್ಲ್ಡ್ಸ್ ರಿನೌಂಡ್ ಬಿಸ್ನೆಸ್ ಮೆನ್ಗಳು ಲೈಕ್ ರೋಲೆಕ್ಸ್ನಂಥವರು ರೆಕಗ್ನೈಸ್ ಮಾಡಿದ ಬ್ರ್ಯಾಂಡ್ ಇದು. ಸೊ ಇಂಥ ಬ್ರ್ಯಾಂಡನ್ನು ನಾವು ನಮ್ಮ ಉಡುಪಿಗೆ ಬಂದಿದೆ ಅಂತ ಹೇಳಲಿಕ್ಕೆ ವಿ ಆರ್ ವೆರಿ ಪ್ರೌಡ್. ನಮಸ್ಕಾರ. ನಾನು ಆಗಲೇ ಹೇಳಿದಾಗೆ ಆಭರಣ ಅವರ ಒಂದು ನೀವು ಲೆಗಸಿ ನೋಡಿದ್ರೆ ತಾತ ಮುತ್ತಾತ ಆ ಥರ ಒಂದು ಜರ್ನಿ ಅವ್ರದ್ದು. ಅದೇ ರೀತಿ ಇಲ್ಲಿ ಬಂದು ಒಡವೆಗಳು ಕೊಂಡ್ಕೊಳ್ಳೋ ಅಂಥವ್ರಿಗೂ ಅಷ್ಟೇ ಅದೇ ರೀತಿ. ಯಾಕೆಂದರೆ ಸಾಮಾನ್ಯವಾಗಿ ನಮ್ಮ ಭಾರತೀಯರಲ್ಲಿ ಒಡವೆಗಳು ಅಂತಂದರೆ ಪಾರಂಪರಿಕವಾಗಿ ಅದು ಒಬ್ರ ಕೈಯಿಂದ ಒಬ್ರ ಕೈಗೆ ಬದಲಾಗ್ತಾ ಹೋಗುತ್ತೆ. ಅದೇ ಒಂದು ಪರಂಪರೆ ಕಂಟಿನ್ಯೂ ಆಗತ್ತೆ. ಜೊತೆಗೆ ಆ ಒಂದು ಬಾಂಧವ್ಯ, ಟ್ರಸ್ಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಕುಟುಂಬದಲ್ಲೇ ಇಷ್ಟೊಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಆ ಒಂದು ನಂಬಿಕೆ ಇರೋದ್ರಿಂದ ಇಲ್ಲಿ ಬಂದು ಜ್ಯುವೆಲ್ರಿ ಪರ್ಚೇಸ್ ಮಾಡೋ ಅಂಥವ್ರಿಗೂ ಅದೇ ಎಲ್ಲ ಪ್ರೀತಿ, ವಿಶ್ವಾಸ, ನಂಬಿಕೆ, ನಿಮ್ಮ ದುಡ್ಡಿಗೆ ಒಳ್ಳೆ ಚಿನ್ನ ಸಿಗತ್ತೆ, ಒಳ್ಳೊಳ್ಳೆ ಡಿಸೈನ್ ಇರುವಂಥದ್ದು. So you can continue that legacy, not just with your jewelry and family. Abharan will facilitate that. They will travel with you. ತುಂಬಾ ಸುಂದರವಾದ ಊರು, ಶ್ರೀ ಕೃಷ್ಣ ಇರುವಂತ ಒಂದು ವಾಸಸ್ಥಳ. ಇಲ್ಲಿ ಜನರು ಒಂಥರ ತುಂಬಾ ಆತ್ಮೀಯರಾಗಿರ್ತಾರೆ, ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಯಾವಾಗ್ಲೂ ಇಲ್ಲಿಗೆ ಬಂದಾಗ ಒಂದು ಒಳ್ಳೆ ನೆನಪುಗಳು ಬರುತ್ತೆ, ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಕ್ಸಿಬಿಷನ್ ಟುಡೇ ಆ್ಯಂಡ್ ಟುಮಾರೋ 12th and 13th ಇಲ್ಲಿ ಓಷನ್ ಪರ್ಲ್ ಆಗೋದ್ರಲ್ಲಿ ವಿ ಆರ್ ಹ್ಯಾವಿಂಗ್ ಆರ್ ಎಂಟೈರ್ ರೇಂಜ್ ಆಫ್ ಜ್ಯುವೆಲ್ರಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಸಿಲ್ವರ್ ಜ್ಯುವೆಲ್ರಿ, ಲೈಟ್ ವೇಟ್ ಸಿಲ್ವರ್ ಜ್ಯುವೆಲ್ರಿ ಆಗಲಿ, ಲೈಟ್ ವೇಟ್ ಗೋಲ್ಡ್ ಜ್ಯುವೆಲ್ರಿ. ಯಾಕಂದರೆ ಗೋಲ್ಡ್ ಇಸ್ ಆಲ್ಮೋಸ್ಟ್ 10,000 rupees per gram, making it practically unaffordable. So to make it easier for people to buy, we have an entire range of jewelry from lightweight below 10 grams to almost 1 kilo. So we have some excellent bridal sets which are weighing 500 to 700 grams also, which we are showcasing here. So nivella bandi, I request you to come and experience Abharan for yourself. Namdi iga branches, we have 3 showrooms in Bangalore. So one at Rajajinagar near ISKCON, one on MG Road, which is our oldest showroom in Bangalore, 1985 open ಮಾಡಿದ್ದು. ಇನ್ನೊಂದು South Bangalore JP Nagar ಇದೆ. We also are dealers for Rolex. So we have a boutique Rolex watches, other boutique at the Taj West End. So this is our first foray into Udupi. ಈ ಎಕ್ಸಿಬಿಷನ್ ಆಗಿ ಆದಷ್ಟು ಬೇಗ ಇಲ್ಲಿ ಶೋರೂಮ್ ಓಪನ್ ಮಾಡಬೇಕಂತ ಒಂದು ಡೈಮಂಡ್ ಕಲೆಕ್ಷನ್ ನೋಡಿದೆ, ಕುಂದನ್ ಸಹ ಇದೆ, ತುಂಬ ಒಳ್ಳೆ ಬ್ರೈಡಲ್ ಕಲೆಕ್ಷನ್ ಸಹ ಇದೆ. ಆ್ಯಂಟಿಕ್ ಅಲ್ಲಿ ತುಂಬ ಚೆನ್ನಾಗಿದೆ. ಕಾಸಿನ ಸರ ಒಂದು ನೋಡಿದ್ದೇನೆ, ತುಂಬ ಇಷ್ಟ ಆಗಿದೆ. ಸೊ ಐ ಬಿನ್ ಥಿಂಕಿಂಗ್ ಆಫ್ ಪರ್ಚೇಸಿಂಗ್ ದ್ಯಾಟ್. ಕಾಸಿನ ಸರ ತುಂಬ ಇಷ್ಟ ಆಗಿದೆ. ಇಟ್ಸ್ ವೆರಿ ಟ್ರೆಡಿಷನಲ್ ಅಂತ ಅನಿಸ್ತು. there's a lot of collections here. I think everyone should come and look at it. ತುಂಬಾ
ವರ್ಷದಿಂದ ನಾನು ಬ್ಯಾಂಗ್ಳೂರಿಗೆ ಹೋಗಿ ನನ್ನ ಟೈಮ್ಲೆಸ್ ಜ್ಯುವೆಲ್ರಿ ಆಭರಣ ಅಲ್ಲಿ ನಾನು ತಗೊಳ್ತಾ ಇದ್ದೆ. ಅವರಲ್ಲಿ ಏನಂದ್ರೆ ವಿಶೇಷತೆ ಸ್ವಲ್ಪ ವಿಶೇಷ ಅವ್ರದ್ದು ಕಲೆಕ್ಷನ್ ಅಂದರೆ ಎಲ್ಲ ಯುನೀಕ್ ಐಟಮ್ಸ್. ನಾನು ಯಾವಾಗಲೂ ನನ್ನ ವಿಡಿಯೋಸ್ಗಳಲ್ಲಿ ಹಾಕುವಾಗ ಎಲ್ಲರೂ ಕೇಳೋದು ಇದು ಎಲ್ಲಿ ತಗೊಳ್ಳೋದು ಅಂತ. ಸೊ ನನಗೆ ಅವರ ಕಲೆಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೊ ಅವರಿಗೆ ಉಡುಪಿಗೆ ಬಂದದ್ದು ನಮಗೆ ಒಳ್ಳೇದಾಯ್ತು, ಯಾಕೆಂದರೆ ನಮಗೆ ಇಲ್ಲಿ ಬಂದು ತಗೊಳ್ಬೋದು. ಮತ್ತು ಅವ್ರದ್ದು ವರ್ಕ್ಮೆನ್ಶಿಪ್ ಆಗಲಿ ಕಲೆಕ್ಷನ್ ಆಗಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ ಟು ವೆಲ್ಕಮ್ ಆಭರಣ ಟೈಮ್ಲೆಸ್ ಜ್ಯುವೆಲರಿ ಟು ಉಡುಪಿ. ಇವತ್ತು ಅವರ ಕಲೆಕ್ಷನ್ ನೋಡಿದೆ, ಎಲ್ಲ ಅವ್ರದ್ದು ಸ್ವಲ್ಪ ಯುನೀಕ್ ಕಲೆಕ್ಷನ್ ಇರುತ್ತೆ. ಈಗ ಮದುವೆ ಆಗುವ ಹೆಣ್ಣಿಗೆ ತಗೊಳ್ಳೋದಾಗ್ಲಿ ಎಲ್ಲ ಡಿಫ್ರೆಂಟ್ ಆಗಿ ಬರ್ತದೆ ಅವರದ್ದು. ಸೊ ವಿ ಆರ್ ಆಲ್ ಲೈಕಿಂಗ್ ಇಟ್ ಆ್ಯಂಡ್ ವಿ ಆರ್ ಆಲ್ಸೋ ಬೈಯಿಂಗ್ ಇಟ್ ಫಾರ್ ನೀಸ್ ಆ್ಯಂಡ್ ಆಲ್. ಇವತ್ತು ಉಡುಪಿಯಲ್ಲಿ ಆಭರಣ ಜ್ಯುವೆಲರ್ಸ್ನವರ ಒಂದು ಎಕ್ಸಿಬಿಷನ್ ಇವತ್ತು ಮತ್ತು ನಾಳೆ ನಡೀತಾ ಇದೆ. ಇದು ಯಶಸ್ಸಾಗಲಿ, ಉಡುಪಿಯ ಗ್ರಾಹಕರಿಗೆ ಒಳ್ಳೆಯ ಪ್ರಾಡಕ್ಟ್ ಅನ್ನ ಸಿಕ್ಕುವಂತಾಗಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ. ಬಹುಶಃ ಈ ಎಕ್ಸಿಬಿಷನ್ ಮುಂದೆ ಉಡುಪಿಯಲ್ಲಿ ಅವರದೊಂದು ಶೋರೂಮ್ ಆಗ್ತದೆ ಅಂತ ಹೇಳುವಂತ ಮುನ್ಸೂಚನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ಲಿ, ಅದೇ ರೀತಿ ಇನ್ ಮುಂದೆ ಒಂದು ಶೋರೂಮ್ ಓಪನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಅದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ಲಿ. ಯಾವಾಗ್ಲೂ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯಲ್ಲಿರುವಂತಹ ಕಮರ್ಷಿಯಲ್ ಆಕ್ಟಿವಿಟೀಸ್ ಅನ್ನು ನಾವು ಪ್ರಮೋಟ್ ಮಾಡಬೇಕು ಅಂತ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿರುವ ಸೆಕ್ಯೂರಿಟಿ ಮತ್ತೆ ಸಪೋರ್ಟ್ ಕೊಡ್ಲಿಕ್ಕೆ ಬದ್ಧರಾಗಿದ್ದೀವಿ. ಆಭರಣ ಅಂದ್ರೆ ಹೆಣ್ಮಕ್ಳಿಗೆ ಬಹಳ ಒಂದು ನಂಟಿದೆ. ನಾವ್ ಎಷ್ಟೇ ಚಂದ ರೆಡಿ ಆದ್ರೂ ಕೂಡ ನಮ್ಮ ಅಂದವನ್ನ ಹೆಚ್ಚಿಸುವಂತದ್ದು ಆಭರಣ. ಆ ಆಭರಣಗಳು ಆಭರಣ ಮಳಿಗೆಯಲ್ಲಿ ಸಿಕ್ಕಾಗ ಇನ್ನೂ ಖುಷಿ ಆಗುತ್ತೆ. ಈ ಮಳಿಗೆ ಮತ್ತಷ್ಟು ಮಗದಷ್ಟು ಬ್ರಾಂಚಸ್ ಗಳು ದೊಡ್ಡದಾಗ್ತಾ ಹೋಗ್ಲಿ. ಮತ್ತೆ ಖುಷಿ ಏನಂತ ಹೇಳಿದ್ರೆ ಆಭರಣ ನಮ್ಮ ಊರಿದ್ದು, ಉಡುಪಿದ್ದು ಅಲ್ವಾ, ಅದೊಂದು ಅವಿನಾಭಾವ ನಂಟಿದೆ.